ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರ ದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ನೋ ವ್ಯಾಸ ಪ್ರಚೋದಯಾತ್. ನಾವು ಸುಮಾರು 143ನೇ ಅಧ್ಯಾಯದಲ್ಲಿ ಇದ್ವಿ. ಕ್ರೋಧ ಎಲ್ಲಿಂದ ಹುಟ್ಟುತ್ತೆ, ಕಾಮ ಎಲ್ಲಿಂದ ಹುಟ್ಟುತ್ತೆ, ಶೋಕ ಮೋಹಗಳು ಎಲ್ಲಿಂದ ಹುಟ್ಟುತ್ತವೆ, ವಿವಿತ್ಸಾ ಅನವಶ್ಯಕವಾದ ಕುತೂಹಲ ಎಲ್ಲಿಂದ ಹುಟ್ಟುತ್ತೆ, ಪರಾಸುತ್ವ ಅರಿವೇ ಇಲ್ಲದೆ ಬದುಕೋದು, ಆ ಸ್ಥಿತಿ ಎಲ್ಲಿಂದ ಬರುತ್ತೆ, ಮದ ಎಲ್ಲಿಂದ ಬರುತ್ತೆ, ಮದದ ಸ್ಥಾನ ಏನು, ದ್ರೋಹ ಎಲ್ಲಿಂದ ಬರುತ್ತೆ, ದ್ರೋಹವನ್ನು ರಿಟ್ಯಾಲಿಯೇಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವ ಗುಣ ಇರಬೇಕು, ಮಾತ್ಸರ್ಯ, ಈರ್ಷ್ಯ, ಕುತ್ಸ ಅಂತ ಹೇಳಿದ್ರೆ ನಿಂದನೆ, ಅಸೂಯೆ, ಅನವಶ್ಯಕವಾದ ಕೃಪೆ, ಇವೆಲ್ಲ ಎಲ್ಲಿಂದ ಬರುತ್ತೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ನೋಡು, ತ್ರಯೋದಶೈತೆ ಅತಿಬಲಾಹ ಛತ್ರವಃ. ಹಿಂದೆ ಹೇಳಿದ ಒಳ್ಳೆಯ ಗುಣಗಳೂ 13, ಕೆಟ್ಟ ಗುಣಗಳು ಈಗ ಹೇಳ್ತಾ ಇರೋದು 13. ಈ ಕೆಟ್ಟ ಗುಣಗಳು ಆ ಒಳ್ಳೆಯ ಗುಣದಿಂದ ನಾಶ ಆಗತ್ತೆ. ಛಂದೋಗೋಪನಿಷತ್ತಿನಲ್ಲಿ 7ನೇ ಅಧ್ಯಾಯದಲ್ಲಿ ದೇವತೆಗಳ ತಾರತಮ್ಯ ನಿರೂಪಣೆ ಬರುತ್ತೆ. ಅದು ಕೂಡ ಮನಸ್ಸಿನ ಒಂದು ಭಾಗವೇ. ನಾಮ ಅನ್ನುವ ಒಂದು ಮನಸ್ಸಿನ ತತ್ವ, ಅದಕ್ಕಿಂತ ಮಿಗಿಲಾದದ್ದು ಯಾವುದು ಅಂತ ಈ ರೀತಿ ವಿವೇಚನೆ ಅಲ್ಲಿದೆ. ಅದ್ರ ಥರಾನೇ ಇದೆ, ಆದರೆ ಇಲ್ಲಿ ಡಿಫ್ರೆಂಟ್. ಯಾವ ಸದ್ಗುಣಗಳು ಯಾವ ದುರ್ಗುಣಗಳನ್ನ ನಾಶ ಮಾಡುತ್ತೆ. ಯಾಕೆಂದ್ರೆ ನಮಗೆ ದುರ್ಗುಣ ಇದೆ ಅನ್ನೋದು ಗೊತ್ತು, ಆ ದುರ್ಗುಣ ನಾಶ ಮಾಡುವ ಬಗೆ ಹೇಗೆ ಅನ್ನೋದು ಗೊತ್ತಿಲ್ಲ. ಇದು ಪ್ರಾಬ್ಲಮ್. ನೀವು ಇಡೀ ಭಾರತದಲ್ಲಿ ಯಾರನ್ನೇ ಕೇಳಿ, ಮೈನ್ ಸ್ಟ್ರೀಮ್ನಲ್ಲಿ ಯಾರಿರ್ತಾರೆ ಅವರು ಯಾರಿಗೂ ಐಡಿಯಾ ಇಲ್ಲ. ಯಾಕೆಂದ್ರೆ ನಾವು ಮಹಾಭಾರತ ಅಧ್ಯಯನ ನಿಲ್ಲಿಸೇ ಬಿಟ್ಟಿದ್ದೀವಿ. ಆದ್ದರಿಂದ ಅದನ್ನ ತಿಳ್ಕೊಳ್ಬೇಕು. ಲೋಭಾತ್ ಕ್ರೋಧ ಪ್ರಭವತಿ ಪರದೋಷೈರುದೀರ್ಯತೆ. 7ನೇ ಶ್ಲೋಕ. ಕ್ಷಮಯಾ ತಿಷ್ಠತೆ ರಾಜನ್ ಕ್ಷಮಯಾ ವಿನಿವರ್ತತೆ. ಲೋಭದಿಂದ ಕ್ರೋಧ ಬರುತ್ತೆ. ಬೇರೆಯವರ ದೋಷವನ್ನು ನೋಡಿದಾಗ ಸಿಟ್ಟು ಉರಿಯುತ್ತೆ. ಅದು ತಟಸ್ಥವಾಗೋದು ಕ್ಷಮೆಯಿಂದ, ನಿವೃತ್ತಿಯಾಗೋದು ಕ್ಷಮೆಯಿಂದ. ಸಂಕಲ್ಪ ಜಾಯತೆ ಕಾಮಃ ಸೇವ್ಯಮಾನೋ ವಿವರ್ಧತೆ. ಅವಧ್ಯ ದರ್ಶನಾದ್ವೇತಿ ತತ್ವಜ್ಞಾನಾಚ್ಚ ನಶ್ಯತಿ. ನಮಗೆ ಇದು ಬೇಕು ಅದು ಬೇಕು ಅಂತ ಸಂಕಲ್ಪ ಮಾಡ್ತೇವಲ್ಲ, ಅದರಿಂದ ಕಾಮ ಭುಗಿಲೇಳುತ್ತೆ. ಅದು ನಿವೃತ್ತಿಯಾಗಬೇಕು ಅಂದ್ರೆ ಅವಧ್ಯ ದರ್ಶನ. ಅವಧ್ಯ ಅಂದ್ರೆ ದೋಷ. ದೋಷವನ್ನ ಕಂಡ್ರೆ ಈ ಜಗತ್ತಿನಲ್ಲಿ ಈ ರೀತಿ ಆಗಬೇಕು ಅನ್ನುವ ಸಂಕಲ್ಪ ಮರಳುತ್ತೆ. ತತ್ವಜ್ಞಾನ, ದೇವರ ಮನಸ್ಸಿಗೆ ಬಂದದ್ದು ನನ್ನ ಮನಸ್ಸಿಗೆ ಬರಲಿ. ವೇದ ಕಾಮೇನ ಮೇ ಕಾಮ ಆಗಾತ್ ಹೃದಯಾದ್ ಹೃದಯಂ ಮೃತ್ಯೋ ಅಂತ. ದೇವರ ಮನಸ್ಸಿಗೆ ಬಂದದ್ದು ನನ್ನ ಮನಸ್ಸಿಗೆ ಬರಲಿ.
ಅನ್ನುವ ತತ್ವಜ್ಞಾನ ಏನಿದೆ ಅದರಿಂದ ಉತ್ಕಟವಾದ ಕಾಮ ನಿವೃತ್ತಿ ಆಗುತ್ತೆ. ಅಲ್ಲಿಗೆ ಸಾಧನೆಯಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಬಹುದು. ಪ್ರೀತೆ ಶೋಕ ಪ್ರಭವತಿ ವಿಯೋಗಾತ್ ತಸ್ಯ ದೇಹಿನಃ ಯದಾ ನಿರರ್ಥಕಂ ವೇತ್ತಿ ತದಾ ಸದ್ಯ ಪ್ರಣಶ್ಯತಿ. ಪ್ರೀತಿಯಿಂದ ಶೋಕ ಮತ್ತೆ ವಿಯೋಗದಿಂದ ಶೋಕ. ನಮ್ಮ ಜೊತೆಗಿದ್ದವರು ಇಲ್ಲವಾದಾಗ ಶೋಕ ಆಗುತ್ತೆ. ಈ ಶೋಕ ಯಾವಾಗ ನಾಶ ಆಗತ್ತೆ ಅಂದ್ರೆ ಪ್ರೀತಿ ಅನ್ನೋದು ನಿರರ್ಥಕ ಅಂತ ತಿಳಿದಾಗ. ಅಜ್ಞಾನ ಪ್ರಭವೋ ಮೋಹ ಪಾಪಾಭ್ಯಾಸಾತ್ ಪ್ರವರ್ತತೆ ವಿರುದ್ಧಾನೀಹ ಶಾಸ್ತ್ರಾಣಿ ಪಶ್ಯಂತಿ ಅಲ್ಪ ಬುದ್ಧಯ. ಈ 9 ಶ್ಲೋಕಗಳು ಆಗಿದ್ವು. ಹೋದ ಶುಕ್ರವಾರ ಮಹಾಭಾರತದ ಚಿಂತನೆಯನ್ನ ಸ್ಥಗಿತಗೊಳಿಸಿದಾಗ ಇಲ್ಲಿಯ ತನಕ ಆಗಿತ್ತು. ಈಗ ಇಲ್ಲಿಂದ ಮುಂದೆ ಮೋಹ ಉಂಟಾಗತ್ತೆ. ತಪ್ಪನ್ನ ಸರಿ ಅಂತ ಅಂದುಕೊಳ್ಳುವ ಭ್ರಮೆಯನ್ನ ಮೋಹ ಅಂತ ಕರೀತಾರೆ. ಈ ಮೋಹ ಯಾವಾಗ ಪ್ರವೃತ್ತವಾಗತ್ತೆ ಅಂದ್ರೆ ಪಾಪ ಅಭ್ಯಾಸಾತ್, ಕೆಟ್ಟದ್ದನ್ನ ಮನಸ್ಸಿಗೆ ಅಭ್ಯಾಸ ಮಾಡಿಕೊಂಡಾಗ ಮೋಹ ಬೆಳೆಯುತ್ತೆ. ಈ ಮೋಹಕ್ಕೆ ಒಂದು ಕಾರಣ ಇದೆ. ವಿರುದ್ಧಾನೀಹ ಶಾಸ್ತ್ರಾಣಿ ಪಶ್ಯಂತಿ ಅಲ್ಪ ಬುದ್ಧಯ. ವಿರುದ್ಧವಾದ ಶಾಸ್ತ್ರಗಳು ಶಾಸ್ತ್ರ ವಿರುದ್ಧವಾಗಿ ಕಾಣುತ್ತೆ ನಮಗೆ. ಯಾಕೆಂದ್ರೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿದೆಯಲ್ಲ ಶಾಸ್ತ್ರ. ಅದರಿಂದಾಗಿ ಶಾಸ್ತ್ರ ಹೇಳೋದನ್ನು ಒಪ್ಕೊಳ್ಳಿಕ್ಕೆ ಆಗೋಲ್ಲ ಎಷ್ಟೋ ಬಾರಿ. ನನ್ನ ಮನಸ್ಸಿಗೆ ವಿರುದ್ಧವಾಗಿದೆ, ಹೀಗಾಗಿ ಶಾಸ್ತ್ರ ಅಸಂಗತ ಅಂತ ನಾವು ಹೇಳುತ್ತೇವೆ. ಒಂದು ರೀತಿಯಲ್ಲಿ ಕೃಷ್ಣ ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ಥಾಸ್ಯತಿ ನಿಶ್ಚಲ ಅಂತ. ಮೊದಲು ಮನಸ್ಸು ವೇದಕ್ಕೆ ವಿರುದ್ಧವಾಗಿಯೇ ಸಾಗೋದು. ಅದರಿಂದಾಗಿ ವಿರುದ್ಧಾನೀಹ ಶಾಸ್ತ್ರಾಣಿ ಪಶ್ಯಂತಿ. ಶಾಸ್ತ್ರಗಳೆಲ್ಲ ವಿರುದ್ಧವಾಗಿದೆ. ಒಂದು ಅವುಗಳಿಗೆ ವಿರುದ್ಧವಾಗಿದೆ, ಇನ್ನೊಂದು ನಮ್ಮ ಬುದ್ಧಿಗೆ ವಿರುದ್ಧವಾಗಿದೆ ಅಂತ. ವಿವಿತ್ಸಾ ಜಾಯತೆ ತತ್ರ ತತ್ವಾತ್ ಸಾ ಪ್ರತಿವರ್ತತೆ. ಇದು ನಾಶ ಆಗಬೇಕು ಅಂತಂದ್ರೆ ಈ ಅಜ್ಞಾನ ತತ್ವಾಭ್ಯಾಸದಿಂದ ನಾಶ ಆಗುತ್ತೆ. ಕೆಲವೊಮ್ಮೆ ವಿವಿತ್ಸಾ ಜಾಯತೆ ತತ್ರ ತತ್ವಾತ್ ಸಾ ವಿನಿವರ್ತತೆ. ಯದಾ ಪ್ರಾಜ್ಞೇಷು ರಮತೆ ತದಾ ಸಮ್ಯಕ್ ಪ್ರಪಶ್ಯತಿ. ಈ ಅಜ್ಞಾನದಿಂದ ನಾವು ಅನೇಕ ಬೇರೆ ಪದಾರ್ಥಗಳನ್ನು ಹೊಂದಲಿಕ್ಕೆ ನೋಡುತ್ತೇವೆ. ಹೊರಗಡೆಯ ತಿಳ್ಕೊಳ್ಳುವ ಬಯಕೆ, ಅದು ತಿಳ್ಕೊಳ್ಳಿಕ್ಕೆ ಒಂದು ಎಂಡಂತಾನೆ ಇಲ್ಲ. ಈಗ ಒಬ್ಬ ವಿಜ್ಞಾನಿ ಒಂದು ಶಾಸ್ತ್ರದಲ್ಲಿ ಹೋಗ್ತಾ ಇದ್ರೆ ಹೋಗ್ತಾನೇ ಇರೋದು. ಎಲ್ಲ ಸಬ್ಜೆಕ್ಟು ಕೂಡ ಸಾಗರ ಇದ್ದ ಹಾಗೆ. ವೈದ್ಯಶಾಸ್ತ್ರ ಇರಬಹುದು, ನ್ಯಾಯಶಾಸ್ತ್ರ ಇರಬಹುದು, ಆಯ್ತೆ ರಸಾಯನ ಶಾಸ್ತ್ರ ಇರಬಹುದು, ಭೌತಶಾಸ್ತ್ರ ಇರಬಹುದು, ಎಲ್ಲವೂ ಕೂಡ ಅನಂತ. ಅದರಲ್ಲಿ ಉಂಟಾಗುವ ವಿಪರೀತ ವಿವಿತ್ಸೆ, ತಿಳುವಳಿಕೆ ಅನ್ನೋದು ನಮ್ಮ ಆತ್ಮಜ್ಞಾನವನ್ನೇ ಪ್ರತಿಬಂಧಿಸಿಬಿಡುತ್ತೆ. ಆತ್ಮಜ್ಞಾನವೇ ಬರಲ್ಲ. ಅದಕ್ಕೆ ಏನ್ ಮಾಡಬೇಕು? ತತ್ವಜ್ಞಾನಾತ್ ನಿವರ್ತತೆ. ತತ್ವದಿಂದ ಆ ಬುದ್ಧಿ ನಿವೃತ್ತಿ ಆಗುತ್ತೆ. ತತ್ವದಲ್ಲೇ ಆಸಕ್ತಿ ಮೂಡಬೇಕು ಅಂದ್ರೆ ಯದಾ ಪ್ರಾಜ್ಞೇಷು ರಮತೆ, ಜ್ಞಾನಿಗಳ ಸಹವಾಸ ಬೇಕು. ಜ್ಞಾನಿಗಳ ಸಹವಾಸ ಇಲ್ಲದೆ ಹೋದ್ರೆ ಎಲ್ಲಿಗೆ ಹೋಗ್ತೀವೋ ನಾವು. ಪರ ಸುತ ಕ್ರೋಧ ಲೋಭಾತ್ ಅಭ್ಯಾಸಾಚ್ಚ ಪ್ರವರ್ತತೆ ದಯಯಾ ಸರ್ವಭೂತೇಷು ನಿರ್ವೇದಾತ್ ಸಾ ನಿವರ್ತತೆ. ಇನ್ನು ಪರಾಸುತ, ಬೇರೊಬ್ಬರಲ್ಲಿಯೇ ತೊಡಗಿರೋದು. ಪರಾಸು ಅಂತ ಹೇಳಿದ್ರೆ ಬೇರೊಬ್ಬರಲ್ಲಿಯೇ ಆಸಕ್ತಿ. ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಎಲ್ಲರನ್ನ ಮಾತಾಡಿಸ್ಲಿಕ್ಕೆ ಪುಸೊತ್ತಿರುತ್ತೆ. ನಮ್ಮ ಬಗ್ಗೆ
ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳಿಕ್ಕೆ ಪುರುಸೊತ್ತಿರಲ್ಲ. ಈ ಪರಾಸುತ ಯಾಕೆ ಉಂಟಾಗತ್ತೆ? ಒಂದು ಕ್ರೋಧದಿಂದ, ಇನ್ನೊಂದು ಲೋಭದಿಂದ. ಮೂರನೆಯದ್ದು ಅಭ್ಯಾಸಾತ್. ಮೊದಲಿನಿಂದ ಹೊರಗಡೆ ನೋಡಿ ಅವನ ಜೊತೆಗೆ ಕಂಪೇರ್ ಮಾಡಿಕೊಂಡು ಅವನನ್ನೇ ನೋಡಿ ನಮಗೆ ಅಭ್ಯಾಸ. ನಮಗಿಂತ ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ. ಅದು ಬಿಡಬೇಕು ಅಂದ್ರೆ ನಿರ್ವೇದಾತ್. ಇನ್ನು ಕೆಲವೊಮ್ಮೆ ವಿಪರೀತ ದಯೆ ಆದರೂ ಕೂಡ, ದಯೆ ಇರಬೇಕು, ಆದರೆ ವಿಪರೀತ ದಯೆ ಅನ್ನೋದು ಮುಂದುವರೆದ್ರೂ ಕೂಡ ಎಂಡೇ ಇಲ್ಲ, ಅವ್ರ ಜೊತೆಗೆ ಇದ್ದು ಬಿಡ್ತೀವಿ. ನಮಗಿಂತ ಕಿರಿಯರು, ಅಶಕ್ತರು, ಅಸಹಾಯಕರು ಅವ್ರ ಜೊತೆಗೇನೆ ಇದ್ಬಿಟ್ರು ತತ್ವಜ್ಞಾನ ಆಗೋಲ್ಲ. ದಯೆ ಇರಬಾರದು ಅಂತಿದ್ರ ಅಭಿಪ್ರಾಯ ಅಲ್ಲ. ದಯೆ ಅನ್ನೋದು ಸಜ್ಜನನ ಗುಣಗಳಲ್ಲಿ ಒಂದು. ಆದರೆ ದಯೆಯಿಂದ ಜ್ಞಾನ ಬರದೆ ಹೋದ್ರೆ ಎಂತ ಮಾಡೋದು? ಇದೊಂದು ಭೀಕರ ಅವಸ್ಥೆ. ಜ್ಞಾನ ಅನ್ನೋದು ಯಾವುದೇ ಕಾರಣಕ್ಕೂ ಮುಕ್ತಿಗೆ ಕಾರಣ ಅಲ್ಲ ಅನ್ನೋ ಒಂದು ಮತ ಬಂತು. ಅಲ್ಲಿ ಯಾವುದೋ ಒಂದು ಹಾವಿತ್ತು, ಅಧಿಕ ಪ್ರಸಂಗಿ ಹಾವು. ಆ ಹಾವು ಗಾರ್ಡನ್ ಆಫ್ ಏಡನ್, ಅದರಲ್ಲಿ ಆಡಮ್ ಮತ್ತೆ ಈವರಿಗೆ ಹೇಳಿತು, ಆ ಹಣ್ಣನ್ನು ತಿನ್ನಿ, ದಟ್ ಈಸ್ ಫರ್ಬಿಡನ್ ಫ್ರೂಟ್. ಅದು ಪ್ರೇರಣೆ ಮಾಡಿತು. ಇಲ್ಲ, ದೇವರು ಹೇಳಿದಾನೆ ಅಂದ್ರೆ ತಿನ್ನಬಾರದಾ, ಈಟ್ ಇಟ್ ಅಂತ ಹೇಳಿತು. ಆಡಮ್ ಮತ್ತೆ ಈವರು ಅದನ್ನು ತಿಂದ್ರು. ಮೊದಲು ನಾಚಿಕೆಯ ಭಾವ ಉಂಟಾಯಿತು. ದೇ ಫೌಂಡ್, ಬಟ್ಟೆ ಇಲ್ಲ ನಮಗೆ, ಅದನ್ನು ತಿಂದ್ರು, ಜ್ಞಾನ ಬಂತು, ದೇವ್ರಿಗೆ ಸಿಟ್ಟು ಬಂತು. ಸೊ ಇಫ್ ಯು ಈಟ್ ಫ್ರೂಟ್ ಆಫ್ ನಾಲೆಜ್, God will get angry. This is the principle of Bible. ಜ್ಞಾನಿ ಆದ್ರೆ ಸಿಟ್ಟು ಬರುತ್ತೆ ದೇವರಿಗೆ. ಹಾಗಾದ್ರೆ ಏನ್ ಮಾಡಬೇಕು? ಬಿ ಫುಲ್ ಆಫ್ ಮರ್ಸಿ. ವಾಟ್ ಯು ಡೂ? Becoming ignorant, I will do stay with my mercy in others. ಇದು ಅವರ ತತ್ವ. ಹಾಗೆ ಮಾಡ್ತಾ ಇದ್ರೆ ದೇವರ ಜ್ಞಾನ ಎಲ್ಲಿಂದ ಆಗತ್ತೆ? ಅದಕ್ಕೆ ಅವರು ಯಾವುದೇ ಹೊಸ ಒಂದು ಆವಿಷ್ಕಾರ ಬಂದಾಗ ಪ್ರತಿಭಟನೆ ಶುರು ಮಾಡೋದು. ನಾನು ನಿಮಗೆ ಮೊನ್ನೆ ತಾನೇ ಹೇಳಿದ್ದೆ, ಒಂದು ಟ್ರೈನ್ ಕಂಡುಹಿಡಿದಾಗ ಫಸ್ಟ್ ಕ್ರೈಸ್ತ ಪಾದ್ರಿ ಹೇಳಿದ, ನೀವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಟ್ರೈನಲ್ಲಿ ಹೋಗಬೇಡಿ ಇಂದ. ಅದಕ್ಕೆ ಅವರು ಹೇಳಿದ್ರು, ಸ್ವರ್ಗಕ್ಕೆ ಹೋಗ್ತೇವೋ ಇಲ್ಲ ನೆಕ್ಸ್ಟ್ ಮಾತು, ಮುಂದಿನ ಊರಿಗಂತೂ ಬೇಗ ಹೋಗ್ತೀವಿ, ನಾವು ಟ್ರೈನ್ ಏರ್ತೇವೆ ಅಂತ. ಹೊಸದನ್ನೆಲ್ಲವನ್ನು, ಹೊಸ ಆವಿಷ್ಕಾರಗಳನ್ನೆಲ್ಲವನ್ನೂ ಅವರು ಕ್ವಶನ್ ಮಾಡಿದ್ರು. ಯಾಕೆಂದ್ರೆ ಜ್ಞಾನದ ಪ್ರಭಾವ ಅದು. ಸೊ ದಯೆಯ ಸರ್ವಭೂತೇಷು, ದಯೆ ವಿಪರೀತ ಆಯಿತು ಅಂತಂದ್ರೆ ನಮಗೆ ಜ್ಞಾನ ಇತ್ಯಾದಿಗಳು ಪ್ರತಿಬಂಧಕ ಆಗತ್ತೆ, ದೇವರನ್ನು ತಿಳಿಲಿಕ್ಕಾಗಲ್ಲ. ಅದಕ್ಕೆ ನಿರ್ವೇದಾತ್ಸ ನಿವರ್ತತೆ, ಒಂದು ವೈರಾಗ್ಯ ಬೇಕು. ದಯೆ ಅಂದ್ರೆ ಏನು? ನಿರ್ವೇದ ಅಂದ್ರೆ ವೈರಾಗ್ಯ. ದಯೆ ಅಂದ್ರೆ ಏನು? ಅಯ್ಯೋ ಪಾಪ, ಇವರು ಸುಮ್ಮನೆ ನೋವುಣ್ಣುತ್ತಾ ಇದ್ದಾರೆ ಅನ್ನೋದು ದಯೆ. ಉತ್ಕಟವಾದ ದಯೆ ಅಂದ್ರೆ ದೇವರ ಸಂಕಲ್ಪ ಇಲ್ಲ ಅಂತನ, ಅವ್ರು ಕಷ್ಟಗೊಳ್ಳಬಾರದು ಅಂತ, ಅವ್ರ ಕರ್ಮ ಕಾರಣ ಅಲ್ಲ ಅಂತನ, ಏನು ಇದರಲ್ಲೇ ತೊಡಗಿಬಿಟ್ರೆ ದೇವರ ಸಂಕಲ್ಪವನ್ನು ನಾವು ಬೇರೆ ರೀತಿ ಮಾಡ್ತೀವಿ ಅಂತನ, ಏನದು? ದಯಾಪಾತ್ರರು ಹೌದಾ ಅಲ್ವಾ ಅಂತ ನೋಡೋದಿಲ್ಲ ಅಂತನ, ಅದರ ಸ್ವರೂಪ ಏನು? ಅದರಿಂದಾಗಿ ವಿಪರೀತ ದಯೆ ಅನ್ನೋದು ನಮ್ಮ ಜ್ಞಾನ ಪ್ರತಿಬಂಧಕವಾಗಿರುತ್ತೆ. ನಿರ್ವೇದಾತ್ಸ ನಿವರ್ತತೆ. ವೈರಾಗ್ಯ ಬಂತು ಅಂದ್ರೆ, ವೈರಾಗ್ಯ ಅಂದ್ರೇನು? ಅಶೋಭನೆ ಶೋಭನಾಧ್ಯಾಸೋ ವಿರಾಗ. ಅಮಂಗಳವಾದದ್ದರಲ್ಲಿ ಮಂಗಳ ಅಂತ ಅಂದುಕೊಳ್ಳೋದು ವೈರಾಗ್ಯ. ಇದು ಮಂಗಳವೋ ಅಮಂಗಳವೋ ಹೆಂಗೆ ತಿಳಿಯುತ್ತೆ? ದೇವರ ಸಂಕಲ್ಪ ಹೇಗಿದೆ ಹಾಗೆ ಅಂತ ನೋಡಿ ನಾವು ಹಿಂದೆ ಸರಿತೇವೆ.
ಹುಡುಕೊಂಡು ಹೋಗಿ ಅವ್ರಿಗೆ ಏನೋ ಮಾಡಲ್ಲ. ಎದುರುಗಡೆ ಬಂದಾಗ ಏನು ಬೇಕೋ ಅದನ್ನು ದಯೆಯಿಂದ ಮಾಡುತ್ತೇವೆ. ವಸ್ತುತಃ ದಯೆ ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಸಹಜ ಸಿದ್ಧ. ಪ್ರಾಣಿಗಳಿಗೆ ಹಾಕು, ಯೇ ಭೂತ ಪ್ರಚರಂತಿ ದಿವಾನಕ್ತಂ ಬಲಿಮಿಚ್ಛಂತೋ ವಿತುದಸ್ಯ ಪ್ರೇಷ್ಯಾಃ ತೇಭ್ಯೋ ಬಲಿಂ ಪುಷ್ಟಿಕಾಮೋ ಹರಾಮಿ ಮಯಿ ಪುಷ್ಟಿಂ ಪುಷ್ಟಿಪತಿರ್ದಧಾತು ಸ್ವಾಹ ಅಂತ. ಭೂತಯಜ್ಞವೂ ಒಂದು. ಅಶಕ್ತವಾದ ಪ್ರಾಣಿಗಳಿಗೆಲ್ಲ ನಾವು ಅನ್ನ ಕೊಡಬೇಕು ಅನ್ನೋ ದಯೆ ಅಲ್ಲದೆ ಮತ್ತೇನು. ಆದರೆ ಅದು ಜ್ಞಾನ ಪ್ರತಿಬಂಧಕ ಅಲ್ವಾ? ಅದರಿಂದಾಗಿ ಅದಕ್ಕೆ ನಿರ್ವೇದ, ಅದರಿಂದ ನಿವೃತ್ತಿ ಆಗುತ್ತೆ. ಸತ್ಯತ್ಯಾಗಾತ್ತು ಮಾತ್ಸರ್ಯಂ ಅಹಿತಾನಿತ ಮೇ ಶೃಣು. ಸತ್ಯವನ್ನ ತ್ಯಾಗ ಮಾಡಿದ್ರೆ ಮಾತ್ಸರ್ಯ ಉಂಟಾಗುತ್ತೆ. ಸತ್ಯ ಅಂದ್ರೆ ಏನು? ವಾಸ್ತವ ಅಥವಾ ಸಜ್ಜನರಿಗೆ ಹಿತವಾದ ಅರಿವು. ಆ ಸತ್ಯವನ್ನು ನಾವು ವಾಸ್ತವವನ್ನು, ಗುಣ ಇದೆ ಅನ್ನೋ ವಾಸ್ತವವನ್ನು ಒಪ್ಪಿಕೊಂಡು ಬಿಟ್ರೆ ವೈರಾಗ್ಯ ಬರಲ್ಲ. ಗುಣ ಇದೆ ಅನ್ನುವ ವಾಸ್ತವವನ್ನು ಒಪ್ಪಿಕೊಳ್ಳದಿದ್ರೆ ಸಿಟ್ಟು ಬರುತ್ತೆ, ಅಥವಾ ಅದನ್ನು ತಪ್ಪಿಸಬೇಕು ಅಂತಾಗತ್ತೆ. ಆ ಗುಣ ದೇವರ ಅನುಗ್ರಹದಿಂದ ಬಂದಿದ್ದು ಅನ್ನೋದು ಮರೆತು ಹೋಗ್ಬಿಡುತ್ತೆ. ಅದರಿಂದಾಗಿ ಸಾಧೂನಾಂ ಉಪಸೇವನಾತ್, ಸಜ್ಜನರ ಸೇವೆ ಮಾಡಿದಾಗ ಯಥಾರ್ಥವಾದದ್ದನ್ನ ಹಾಗೇ ಗ್ರಹಿಸುವ ಬುದ್ಧಿ ಬರುತ್ತೆ. ಕುಲಾತ್ ಜ್ಞಾನಾತ್ ತಥೈಶ್ವರ್ಯಾತ್ ದ್ರೋಹೋ ಭವತಿ ದೇಹಿನಾಂ ಏತೈರೈವ ಸದಾ ಜ್ಞಾತೈಃ ಮದಸ್ಸದ್ಯ ಪ್ರಣಶ್ಯತಿ. ಕುಲದಿಂದ, ಜ್ಞಾನದಿಂದ, ಐಶ್ವರ್ಯದಿಂದ ದ್ರೋಹ ಉಂಟಾಗುತ್ತೆ. ಆಮೇಲೆ ಮದ ಬರುತ್ತೆ. ಕುಲದಿಂದ ಮದ, ಇಂಥ ಕುಲದಲ್ಲಿ ಹುಟ್ಟಿದವ ಅಂತ. ಜ್ಞಾನದಿಂದ ಮದ ಅಥವಾ ಜ್ಞಾನ ಇದೆ ಅನ್ನುವ ಮದ, ಐಶ್ವರ್ಯದ ಮದ. ಇದರಿಂದ ಮದದಿಂದ ದ್ರೋಹ. ಆದ್ದರಿಂದ ಜ್ಞಾನ ಬಂದರೆ ಅದು ನಾಶ ಆಗುತ್ತೆ. ಇದನ್ನು ತಿಳ್ಕೊಂಡ್ರೆ ಸಾಕು. ಮದ ಅನ್ನೋದಕ್ಕೆ ಇದು ಯಥಾರ್ಥ ಜ್ಞಾನ, ಅದೇ ಮದ್ದು. ಈರ್ಷ್ಯಾ ಕಾಮಾತ್ ಪ್ರಭವತಿ ಸಂಘರ್ಷಾಚ್ಚೈವ ಭಾರತ ಇತರೇಷಾಂತು ಮರ್ತ್ಯಾನಾಂ ಜ್ಞಾನಾತ್ ಪ್ರಾಜ್ಞಸ್ಯ ನಶ್ಯತಿ. ಈರ್ಷ್ಯೆ, ಹೊಟ್ಟೆ ಕಿಚ್ಚು ಕಾಮದಿಂದ ಬರುತ್ತೆ. ಏನು ಕಾಮ? ನನಗೆ ಸಮರಾದವರು ಯಾರೂ ಇರಲೇಬಾರದು ಅಂತ. ಸಮರಾದವರಿದ್ದಾಗ ಅವ್ರ ಮೇಲೆ ಈರ್ಷ್ಯೆ, ಅವರ ಸಮತೆಗೆ ಕಾರಣವಾದದ್ದು ಯಾವುದೋ ಒಂದನ್ನು ನಿರಾಕರಣೆ ಮಾಡಿಬಿಡೋಣ. ಇತರೇಷಾಂತು ಮರ್ತ್ಯಾನ ಜ್ಞಾನಾತ್ ಪ್ರಾಜ್ಞಸ್ಯ ನಶ್ಯತಿ. ಇಲ್ಲ, ದೇವರ ಅನುಗ್ರಹದಿಂದ ನನಗೆ ಸಮಾನರಾದ ವ್ಯಕ್ತಿಗಳು ಉನ್ನತರಾಗಿದ್ದಾರೆ ಅಂತ ಗೊತ್ತಾದಾಗ ಈರ್ಷ್ಯೆ ನಾಶ ಆಗುತ್ತೆ. ವಿಭ್ರಮಾಲ್ಲೋಕ ವಾಕ್ಯಾನಾಂ ವೇಷೈರ್ವಾಕ್ಯೈರಸಂಗತೈಃ ಕುತ್ಸಾ ಸಂಜಾಯತೆ ರಾಜನ್ ಉಪೇಕ್ಷಾಭಿಪ್ರಶಾಮ್ಯತಿ. ಇನ್ನು ಕೆಲವೊಬ್ಬರ ವೇಷ, ಕೆಲವೊಬ್ಬರ ಅಸಂಗತವಾದ ವಾಕ್ಯ, ವೇಷ ಇತ್ಯಾದಿಗಳಿಂದ ಕುತ್ಸ, ಅವರನ್ನು ತಮಾಷೆ ಮಾಡೋದು, ಗೇಲಿ ಮಾಡೋದೆಲ್ಲ ಶುರು ಆಗುತ್ತೆ. ಆದರೆ ಅವರ ಅಂಗಾಂಗಗಳು ಹಾಗೆ ಯಾಕಿದೆ, ಈ ಬಾಡಿ ಶೇಮಿಂಗ್ ಅಂತಾರಲ್ಲ, ಯಾಕೆ ಬರುತ್ತೆ? ಅವರೇ ಅಲ್ವಲ್ಲ ಅದು. ಒಬ್ಬನನ್ನ ದೇಹದ ಮೇಲೆ ತಮಾಷೆ ಮಾಡಬಾರದು. ಕುಂಟನನ್ನೋ ಕುರುಡನನ್ನೋ ತಮಾಷೆ ಮಾಡಬಾರದು. ಯಾಕೆ ತಮಾಷೆ ಮಾಡಬಾರದು? ಅದು ಅಯಥಾ ಜ್ಞಾನ. ದೇಹ ಬೇರೆ, ಜೀವ ಬೇರೆ. ಹೀಗಾಗಿ ದೇಹವನ್ನೇ ಜೀವ ಅಂತ ಅಂದುಕೊಂಡ್ರೆ ಅವಾಗೇನಾಗತ್ತೆ? ಭ್ರಾಂತಿಗಳೆಲ್ಲ ಮೂಡುತ್ತೆ. ದೇಹವನ್ನೇ ಜೀವ ಅಂತ ಅಂದುಕೊಂಡ್ರೆ ಅವ್ರದೇ ಇದು ಗುಣ ಅಂತ ಹೇಳಿ ಭ್ರಾಂತಿ ಮೂಡುತ್ತೆ. ವಸ್ತುತಃ ಅವ್ರ ಗುಣ ಅಲ್ಲ. ಕುರುಡ, ಕುಂಠ ಮೊದಲಾದವರೆಲ್ಲ ಅವರು ದೋಷ ಅಲ್ಲ. ಕರೆಕ್ಟ್ ಇದೆ.
ಇದು ಕರೆಕ್ಟ್. ಅವರ ದೋಷ ಅಲ್ಲ ಇದು. ಆದರೆ ಅವರನ್ನ ಹಾಗೆ ತಮಾಷೆ ಮಾಡಿದ್ರೆ ದೇಹಕ್ಕೂ ಆತ್ಮಕ್ಕೂ ಐಕ್ಯ ಇದೆ ಅಂತ ಹೇಳಿದ ಹಾಗಾಗತ್ತೆ. ಆ ಅಯಥಾಜ್ಞಾನ ಅನ್ನೋದು ನಮ್ಮನ್ನ ಎಲ್ಲೆಲ್ಲಿಗೋ ಒಯ್ಯುತ್ತೆ. ಅದಕ್ಕೇನು ಮಾಡಬೇಕು? ಉಪೇಕ್ಷಾಭಿ ಪ್ರಶಾಮ್ಯತಿ. ಉಪೇಕ್ಷೆಯಿಂದ ಅದು ನಾಶ ಆಗುತ್ತೆ. ಉಪೇಕ್ಷೆ ಏನು? ಬೇರೆಯವರು ನಮಗೆ ಮಾಡುವ ತಮಾಷೆ, ಅದನ್ನ ಉಪೇಕ್ಷೆ ಮಾಡಬೇಕು. ಹಾಗೆ ಬೇರೆಯವರ ದುರ್ಗುಣಗಳು, ಈ ತರಹದ ದುರ್ಗುಣಗಳು ಅಂದ್ರೆ ದೇಹದ ಏನೋ ಒಂದು ನ್ಯೂನತೆಗಳು, ನಡೆಯುವ ನ್ಯೂನತೆಗಳು, ಅದನ್ನೆಲ್ಲ ನಾವು ಉಪೇಕ್ಷೆ ಮಾಡಿದರೆ ಅದು ನಮ್ಮನ್ನು ಉತ್ತಮವಾಗಿ ಮಾಡುತ್ತೆ. ಕುತ್ಸಾ ಸಂಜಾಯತೆ ರಾಜನ್ ಉಪೇಕ್ಷಾಭಿ ಪ್ರಶಾಮ್ಯತಿ. ಪ್ರತಿಕರ್ತುಮ ಶಕ್ಯಾಯ ಬಲಸ್ಥಾಯ ಅಪಕಾರಿಣೇ ಅಸೂಯಾ ಜಾಯತೆ ತೀವ್ರ ಕಾರುಣ್ಯಾತ್ ವಿನಿವರ್ತತೆ. ಪ್ರತಿಕರ್ತುಮ ಅಶಕ್ಯಾಯ, ಒಬ್ಬ ಬಲಿಷ್ಠನಾಗಿರ್ತಾನೆ, ಅವನು ಅಪಕಾರ ಮಾಡ್ತಾ ಇರ್ತಾನೆ. ನಮಗೆ ರಿಟಾಲಿಯೇಟ್ ಮಾಡ್ಲಿಕ್ಕಾಗಲ್ಲ, ರಿವೆಂಜ್ ತೀರಿಸ್ಕೊಳ್ಳಿಕ್ಕಾಗಲ್ಲ. ಅವಾಗ ಅಸೂಯೆ ಬರುತ್ತೆ. ಆ ಅಸೂಯೆಯಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು? ಕಾರುಣ್ಯಾದ್ವಿನಿವರ್ತತೆ. ಅವನು ಬಲಿಷ್ಠನಾಗಿ ನಮಗೇನು ಅಪಕಾರ ಮಾಡ್ತಾ ಇದ್ದಾನೆ, ಅದು ಅವನು ಮಾಡ್ತಾ ಇರೋದಲ್ಲ. ಪಾಪ ಅವನಾದರೂ ಕೂಡ ಅಸ್ವತಂತ್ರ ಅನ್ನುವ ಕರುಣೆ ಅಲ್ಲಿ ಬೇಕು. ಕಾರುಣ್ಯ ಅನ್ನೋದು ನಮಗೆ ಉದ್ಧಾರ ಆಗಲಿಕ್ಕೆ ಬೇಕಾದದ್ದು. ನಾವು ಎತ್ತರಕ್ಕೆ ಏರಲಿಕ್ಕೆ ಕಾರುಣ್ಯ ಬೇಕು. ಆಗ ಅಸೂಯೆ ನಾಶ ಆಗತ್ತೆ. ಕೃಪಣಾನ್ ಸತತಂ ದೃಷ್ಟ್ವಾ ತತಃ ಸಂಜಾಯತೆ ಕೃಪಾ ಧರ್ಮನಿಷ್ಠಾಂ ಯದಾ ವೇತ್ತಿ ತದಾ ಶಾಮ್ಯತೆ ವೈ ಕೃಪಾ. ಬಹಳ ದೀನರಾಗಿ ಇರ್ತಾರೆ ಅವರು, ಕೃಪಣರು. ಅವರನ್ನ ನೋಡ್ತಾ ನಮಗೆ ಉತ್ಕಟವಾದ ಕೃಪೆ ಬರುತ್ತೆ. ಆ ಕೃಪೆಯಿಂದ ಎಲ್ಲವನ್ನ ತೊರೆದು ಹೋಗಬೇಕು ಅಂತ ಅನ್ಸುತ್ತೆ ಅವರಿಗೆ. ಈ ಧರ್ಮರಾಜನಿಗೆ ಬಂದ ಹಾಗೆ, ಧರ್ಮರಾಜನಿಗೆ ಮತ್ತೆ ಅರ್ಜುನನಿಗೆ ಆ ಕೃಪೆ ಬಂತು. ಆ ಕೃಪೆಯನ್ನು ಪರಿಹಾರ ಮಾಡಲಿಕ್ಕೆ ಗೀತೆ ಹೊರಟಿತ್ತು. ಅದರಿಂದಾಗಿ ಧರ್ಮನಿಷ್ಠಾಂ ಯದಾ ವೇತ್ತಿ, ಧರ್ಮದ ನಿಷ್ಠೆಯನ್ನು ಯಾವಾಗ ತಲುಪುತ್ತೀಯ ಅವಾಗ ಉತ್ಕಟವಾದ ಕೃಪೆ ನಾಶ ಆಗುತ್ತೆ. ಈಗ ಅನ್ನದಾನ ಮಾಡೋಣ, ನೀರು ಕೊಡೋಣ, ವೈದ್ಯ ಸಹಾಯವನ್ನು ಮಾಡೋಣ. ಆದರೆ ಅಜ್ಞಾನದಿಂದ ಒಬ್ಬ ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ರೆ ಅವನ ಮೇಲೇನೂ ಕೃಪತ್ತವರು ಅಂತ ಯಾರೂ ಹೇಳಲಿಲ್ಲ. ಯಾರೂ ಹೇಳಲಿಲ್ಲ. ನೋಡಿ, ಮಯನ್ಮಾರಲ್ಲೆಲ್ಲ ಬೌದ್ಧ ಭಿಕ್ಷುಗಳು ಹುಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಬೌದ್ಧರ್ರಿ ಅವರು, ಕರುಣೆಗೆ ಇನ್ನೊಂದು ಹೆಸರು ಬೌದ್ಧರು ಅಂತೀವಿ. ಹುಲಿ ಇಟ್ಕೊಂಡು ಓಡಾಡ್ತಾ ಇದ್ದ ಕೆಲವರು ಬಾಯಿ ಮುಚ್ಕೊಂಡಿದ್ದಾರೆ. ಅದರಿಂದ ಏತಾನ್ಯೇವ ಜಿತಾನ್ಯಾಹು ಪ್ರಶಾಂತೇನ ತ್ರಯೋದಶ. ವಿಪರೀತ ಕೃಪೆ ಬೇಡ. ಹೀಗೆ 13 ಒಳ್ಳೆಯ ಗುಣಗಳಿಂದ 13 ದುರ್ಗುಣಗಳ ನಾಶ ಆಗತ್ತೆ. ಏತೇ ಹಿ ಧಾರ್ತರಾಷ್ಟ್ರಾಣಾಂ ಸರ್ವೇ ದೋಷಾಸ್ತ್ರಯೋದಚ. ಇದೆಲ್ಲ ಕೌರವರಿಗಿತ್ತು. ತ್ವಯಾ ಸತ್ಯಾತ್ಮನ ನಿತ್ಯಂ ವಿದಿತಾ ಜ್ಯೇಷ್ಠತಾಚತೆ. ಇದೆಲ್ಲವೂ ನಿನಗಿತ್ತು, ಈ ಒಳ್ಳೆ ಗುಣಗಳು. ಅದರಿಂದಾಗಿ ನೀನು ಅವನನ್ನು ಗೆದ್ದೆ ಅಂತ. ಇಡೀ ಮಹಾಭಾರತ ಯುದ್ಧಕ್ಕೆ ಅಧ್ಯಾತ್ಮದ ತಿರುವನ್ನು ಕೊಡುವಂತಹ ಮಾತು ಇಲ್ಲೊಂದಿದೆ. ಒಂದು ಮಧ್ವಾಚಾರ್ಯರು ಹೇಳಿದ್ದಾರೆ, ಏನು? ಧರ್ಮರಾಜ ಧರ್ಮದ ಪ್ರತೀಕ, ಭೀಮಸೇನ ಭಕ್ತಿ ಮೊದಲಾದ 10 ಗುಣಗಳ ಪ್ರತೀಕ, ಅರ್ಜುನ ಶ್ರವಣ ಮರಣ ನಿಧಿಧ್ಯಾಸನದ ಪ್ರತೀಕ, ನಕುಲ ಸಹದೇವರು ಶೀಲ ಮತ್ತೆ ವೃತ್ತ ಅಂತ.
ಇನ್ನು ವಿಪರೀತ ಕೃಪೆ ಅನ್ನೋದು ನಮ್ಮ ಆತ್ಮದ ಉನ್ನತಿಯನ್ನು ನಾಶ ಮಾಡುತ್ತೆ ಅಂತ ನಾನು ಹೇಳ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ದೃಷ್ಟಾಂತದ ಕಲ್ಪನೆ ಬಂದಿರಲಿಲ್ಲ. ನಮ್ಮ ರಮೇಶ್ ಅವರು ಹೇಳಿದ್ರು ಜಡಭರತನೇ ದೃಷ್ಟಾಂತ ಅಂತ. ಈ ಹಿನ್ನೆಲೆಯಲ್ಲಿ ಇಲ್ಲೊಂದು ಇದೆ. ಆಚಾರ್ಯರು ಹೇಳಿದ ರೀತಿಯಲ್ಲಿ ಅಧ್ಯಾತ್ಮ ನಿಷ್ಠತೆಯನ್ನು ನೋಡಬಹುದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಈ ಅಧ್ಯಾಯದಲ್ಲಿ 143ನೇ ಅಧ್ಯಾಯ ಅದು ಅಧ್ಯಾತ್ಮ ನಿಷ್ಠತೆಯನ್ನು ತೋರಿಸುತ್ತೆ. ಯುಧಿಷ್ಠಿರ ಆನೃಶಂಸ್ಯಂ ವಿಜಾನಾಮಿ ದರ್ಶನೇನ ಸತಾಂ ಸದಾ ನೃಶಂಸಾನ್ನ ವಿಜಾನಾಮಿ ತೇಷಾಂ ಕರ್ಮ ಚ ಭಾರತ. ಅಜ್ಜ, ಆನೃಶಂಸ್ಯಂ ವಿಜಾನಾಮಿ, ದಯೆ, ಕರುಣೆ, ಕೃಪೆ ಇವುಗಳು ಗೊತ್ತಿದೆ ನನಗೆ. ಯಾವುದೇ ಕಾರಣಕ್ಕೂ ಬೇರೆ ಗೊತ್ತಿಲ್ಲ. ಯಾವುದು ಕ್ರೌರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕ್ರೌರ್ಯ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ಕ್ರೌರ್ಯ ಅಂದ್ರೆ ಏನು ಅದನ್ನು ಹೇಳಿ. ಕಂಟಕಾನ್ ಕೂಪಮಗ್ನಿಂಚ ವರ್ಜಯಂತಿ ಯಥಾ ನರಾಹ ತಥಾ ನೃಶಂಸ ಕರ್ಮಾಣಂ ವರ್ಜಯಂತಿ ನರಾನರಂ. ಮುಳ್ಳನ್ನು ದೂರದಿಂದ ಅವಾಯ್ಡ್ ಮಾಡ್ತಾರೆ, ಬಾವಿಯನ್ನು ಅವಾಯ್ಡ್ ಮಾಡ್ತಾರೆ, ಹೋಗಿ ಬೀಳ್ತೇವೆ ಅಂತ. ಬೆಂಕಿಯನ್ನು ದೂರದಲ್ಲಿ ಇಡ್ತಾರೆ. ಆ ರೀತಿ ಮನುಷ್ಯರು ವಿಪರೀತ ಕ್ರೂರಿಯನ್ನು ಹೊರಗಡೆ ಇಡ್ತಾರೆ. ನೃಶಂಸೋ ದಶ್ಯತೆ ವ್ಯಕ್ತಂ ಪ್ರೇತ್ಯ ಚೇಹ ಚ ಭಾರತ. ಬಹಳ ಕ್ರೂರ. ಫಸ್ಟ್ ತಾನು ಇಲ್ಲಿ ಉರಿತಾನೆ, ಒಳಗಡೆ ಉರಿದು ಹೊರಗಡೆ ಉರಿತಾನೆ, ಆಮೇಲೆ ಸತ್ತ ಮೇಲೆ ಅಲ್ಲಿ ಉರಿತಾನೆ. ಬೆಂಕಿ ಹಾಕಿರ್ತಾರೆ ಒಂದು ಸುತ್ತ. ಅದರಿಂದಾಗಿ ಕ್ರೌರ್ಯ ಅಂದ್ರೆ ಏನು ಅದನ್ನು ನನಗೆ ಹೇಳಿ. ಮರ್ಸಿಲೆಸ್ನೆಸ್ ಇಸ್ ಫೈನ್, ಆದ್ರೆ ಕ್ರೌರ್ಯ ಅಂದ್ರೆ ಏನು? ಅದಕ್ಕೆ ಭೀಷ್ಮ ಕ್ರೌರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಪೃಹಾಸ್ಯಾಂತರ್ಗತ ಚೈವ ವಿದಿತಾರ್ಥ ಚ ಕರ್ಮಣ ಆಕ್ರೋಷ್ಟ ಕೃಷ್ಯತೆ ಚೈವ ಬಂಧಿತ ಬದ್ಧತೆ ಸಚ. ಸ್ಪೃಹಾಸ್ಯ ಅಂತರ್ಗತ ಚೈವ. ನೋಡು, ಯಾವುದೇ ಆಗಲಿ ಒಳಗಡೆಯ ಬಯಕೆ ಅನ್ನುವುದು ಹೊರಗಡೆಯ ಕ್ರಿಯೆಯಾಗಿ ಹೊರಗಡೆ ಬರುತ್ತೆ. ಮಾತಾಗಿರಬಹುದು, ಕ್ರಿಯೆ ಆಗಿರಬಹುದು, ಆ ಭಾವನೆ ಇದ್ರೆ ಬರುತ್ತೆ. ಹೀಗಾಗಿ ಮಾತಿನ ಮೂಲಕ, ಕ್ರಿಯೆಯ ಮೂಲಕ ಅವ್ರ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗತ್ತೆ. ನೀವು ನೋಡಿ, ಸರಿಯಾಗಿ ಗಮನಿಸಿ. ಕೆಲವರು ನೀವು ನಂಬಲಿಕ್ಕಿಲ್ಲ, ಅದೇನಾಯ್ತು ಗೊತ್ತಾ, ನೀವು ನಂಬಿ ಆದ್ರೆ ಬಿಡ್ರಿ, ಸತ್ಯವಾಗಿ ಇದಿತ್ತು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡ್ಕೋತಾ ಇರೋದು, ನಮ್ಮನ್ನಲ್ಲ. ಅವ್ರು ಹೇಳೋದನ್ನ ಅವ್ರು ಕನ್ವಿನ್ಸ್ ಮಾಡ್ಕೋತಾ ಇರೋದು. ಇನ್ನೂ ಕ್ರಿಯೆಯೂ ಅಷ್ಟೆ. ಎಲ್ಲಿಂದ ಬರುತ್ತದು? ಒಳಗಡೆ ಇದ್ದದ್ದು ಬರುತ್ತೆ. ಆಕ್ರೋಷ್ಟ ಕೃಷ್ಯತೆ ಚೈವ ಬಂಧಿತ ಬದ್ಧತೆ ಚ ಸಾ. ಯಾರು ವಿಪರೀತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಅವನು ಮುಂದೊಂದು ದಿನ ಆಕ್ರೋಶಕ್ಕೆ ಒಳಗಾಗ್ತಾನೆ. ಯಾರು ಎಲ್ಲರನ್ನ ಕಟ್ಟಿ ಹಾಕಿರ್ತಾನೆ ಅವನು ಕಟ್ಟಳೆಗೆ ಒಳಪಟ್ಟೇ ಪಡ್ತಾನೆ. ಆದರೆ ಕ್ರೂರವಾಗಿರುವವರು ಇದನ್ನು ಗಮನಿಸಿರಲ್ಲ. ಮುಂದೊಂದು ದಿನ ನಾವು ಕೂಡ ಆಕ್ರೋಶಕ್ಕೆ ಒಳಪಡ್ತೇವೆ, ಮುಂದೊಂದು ದಿನ ನಾವಿವರನ್ನು ಕಟ್ಟಿ ಹಾಕಿದ್ದೇವೆ, ನಾವು ಕೂಡ ಕಟ್ಟಿ ಹಾಕಲ್ಪಡ್ತೇವೆ. ಇಲ್ಲ. ದತ್ತಾನು ಕೀರ್ತಿರ್ವಿಚಮಃ ಕ್ಷುದ್ರೋ ನೈಕೃತಿಕ ಶಠಃ ಅಸಂಭೋಗೀ ಚ ಮಾನೀಚ ತಥಾ ಸಂಗೀ ವಿಕಥನ. ಕ್ರೌರ್ಯಕ್ಕೆ ಯಾವ ಮೆಟ್ಟಿಲುಗಳು ಬರುತ್ತೆ ಗೊತ್ತಾ? ಮೊದಲ ಮೆಟ್ಟಿಲು ದತ್ತಾನು ಕೀರ್ತಿ.
ತಾನು ಕೊಟ್ಟದ್ದನ್ನ ಎಲ್ಲರೂ ಪ್ರಚಾರ ಮಾಡಲೇಬೇಕು ಅಂತನ್ನುವ ಮನೋಭಾವ ಯಾವಾಗ ಇರುತ್ತೆ ಅದು ಕ್ರೌರ್ಯದ ಮೊದಲ ಮೆಟ್ಟಿಲು. ದತ್ತಾನು ಕೀರ್ತಿ ವಿಷಮಃ, ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತ ನೋಡುವವ. ಕ್ಷುದ್ರ, ಆಮೇಲೆ ನೈಕೃತಿಕ, ಮೋಸ ಮಾಡುವವ. ಯಾಕೆಂದ್ರೆ ಅವರ ನಂಬುಗೆಯನ್ನ ಹಾಳು ಮಾಡುವನು. ಶಠ ಅಂದ್ರೆ ಗುಣದ್ವೇಷಿ. ಇದೆಲ್ಲ ಮೊದಲ ಲೆವೆಲ್ಲಿನ ಕ್ರೌರ್ಯಗಳು. ಅಸಂಭೋಗೀತ ಮಾನೀಚ, ನಿಮ್ಮ ಜೊತೆಗೆ ನಾನು ಭೋಗಿಸುವುದಿಲ್ಲ, ನಾನು ಪ್ರತ್ಯೇಕ ಅಂತ ಹೇಳಿ ಅವನ ಭೋಗವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅಂದುಕೊಂಡವನು. ನಾನು ನಿಮ್ಮ ಜೊತೆ ಎಲ್ಲ ಅಲ್ಲ, ನನ್ನ ಲೆವೆಲ್ಲೇ ಬೇರೆ, ನಾನು ಅಲ್ಲೆಲ್ಲೋ ಇರುವವನು, ಹೀಗಾಗಿ ನಿಮ್ಮ ಜೊತೆ ಎಲ್ಲ ಸೇರೋದಿಲ್ಲ ಅಂತ ಹೇಳಿ ಯಾರಂತಾನೆ ಅವನು ಅಸಂಭೋಗಿ. ಆಮೇಲೆ ಮಾನೀಚ ಅಂದ್ರೆ ಅಸಂಭೋಗಿ ಅಂತ ಹೇಳಿದ್ರೆ ಎತ್ತಿಟ್ಟು ಒಬ್ಬನೇ ಉಣ್ಣುವವ. ಎದುರುಗಡೆ ಎಲ್ಲ ಇರುವಾಗಲೂ ಕೂಡ ತಾನೊಬ್ಬನೇ ಉಣ್ಣುವವ. ಅವರು ಅಸಂಭೋಗಿಗಳು. ಇರ್ತಾರೆ ಕೆಲವರು ಅಸಂಭೋಗಿ. ಮಾನಿ, ಅದಂತೂ ನನಗೆ ಅಸಂಭೋಗಿ ಅಂತನ್ನುವುದು ಬಹಳ ಎದೆಗೆ ತಟ್ಟಿದ ಒಂದು ಕ್ರೌರ್ಯ. ಯಾಕೆಂದ್ರೆ ಮಕ್ಕಳಿಗೆ ಕೊಡದೆ ತಿನ್ನುವ ತಂದೆ ಇರ್ತಾರೆ. ಮಕ್ಕಳಿಗೆ ನಿಮಗೆ ಆಶ್ಚರ್ಯ ಆಗತ್ತೆ. ನಾವು ಎರಡು ಎಕ್ಸ್ಟ್ರೀಮ್ಗಳನ್ನು ನೋಡಿದ್ದೀನಿ ನಾನು. ಒಂದು ನಮ್ಮ ಸ್ವಾಮಿಗಳು, ಪೇದಾವರ ಸ್ವಾಮಿಗಳು, ಅವರ ಹಾದಿಯಲ್ಲಿ ಬಹಳಷ್ಟು ಜನ ಇದ್ದಾರೆ ಸ್ವಾಮಿಗಳು. ಒಂದು ಅವರು, ಇನ್ನೊಂದು ಆಫೀಸಿನಿಂದ ಬರ್ತಾ ಇಷ್ಟವಾದದ್ದನ್ನು ತಿಂದು ಮಕ್ಕಳು ನೋಡ್ಬಿಟ್ರೆ ಕಷ್ಟ ಅಂತ ಹೇಳಿ ಬೀದಿಯ ಮೂಲೆಯಲ್ಲಿ ನಿಂತು ಬೇಗ ತಿಂದು ಕವರೆಸಿತಾ ಇರೋರನ್ನು ನೋಡಿದ್ದೆ. ಹಾಗೂ ಇದ್ದಾರೆ. ಆ ತರಹದ ಉತ್ಕಟವಾದ ಪಂಕ್ತಿಭೇದ ಅದು ಅಸಂಭೋಗಿ. ಇನ್ನು ಮಾನೀಚ, ಉತ್ಕಟವಾಗಿ ತನ್ನ ಬಗೆಗೆ ಆತ್ಮ ಪ್ರತಿಷ್ಠೆ. ನಾನು ಅಂದ್ರೇನು, ಯಾವುದನ್ನೂ ಆಗಲಿ ನಾನು ಅಂದ್ರೆ ಬಹಳ ಸ್ಪೆಷಲ್ ಅಂತ ಅಂದುಕೊಂಡವರು ಅವರು ಮಾನಿ. ಆಮೇಲೆ ವಿಪರೀತ ಸಂಗಿ, ಬೇರೆಯವ್ರ ವಿಚಾರವೇ ಬೇಕು, ಅವರು ಸಂಗಿ. ಏನೇನೋ ಮಾತಾಡ್ತಾ ಇರೋದು. ಅದು ಕೂಡ ಕ್ರೌರ್ಯದ ಮೊದಲ ಮೆಟ್ಟಿಲು. ಎರಡನೆಯ ಮೆಟ್ಟಿಲು ಸರ್ವಾತಿಶಂಕಿ ಪುರುಷ ಬಾಲಿಶ ಕೃಪಣಸ್ತಥಾ ವರ್ಗ ಪ್ರಶಂಸಿ ಸತತಂ ಆಶ್ರಮದ್ವೇಷ ಸಂಕರೀ. ಎರಡನೇ ಲೆವೆಲ್ ಸರ್ವಾತಿಶಂಕಿ, ಯಾರನ್ನು ನಂಬೋದಿಲ್ಲ, ಎಲ್ಲರನ್ನ ಉತ್ಕಟವಾಗಿ ಅನುಮಾನಿಸುವುದು. ಸರ್ವಾತಿಶಂಕಿ ಅದು ಎರಡನೇ ಲೆವೆಲ್. ಬಾಲಿಶಃ, ತೀರಾ ಚಿಕ್ಕ ಮಕ್ಕಳ ತರ ಬಾಲಿಷ್ಯ. ಅದು ಚಿಕ್ಕ ಮಕ್ಕಳ ತರ ಅಂತ ಅನ್ಬಾರದು, ಆ ಬಾಲಿಷ್ಯ ಬೇರೆನೇ ಲೆವೆಲ್. ಚೈಲ್ಡಿಶ್ನೆಸ್ ಅದಂತೂ ಭೀಕರ. ಅದು ಆ ಚೈಲ್ಡಿಶ್ನೆಸ್ ಇರಬಾರದು. ಅದು ಕೂಡ ಕ್ರೌರ್ಯದ ಒಂದು ಭಾಗ. ಏಕೆಂದ್ರೆ ಎದುರುಗಡೆ ಇರುವವರನ್ನ ಸರಿಯಾಗಿ ಗುರುತಿಸದೆ ಅವರು ನಮ್ಮ ಲೆವೆಲ್ ಅಂತ ನೋಡುವವರು. ಅವ್ರದ್ದೊಂದು ಉದಾಹರಣೆ ಹೇಳ್ತೇನೆ. ಈ ಆಟೋ ಡ್ರೈವರ್ಗಳನ್ನು ನೋಡಿ, ಅವ್ರಿಗೆ ಒಂದು ಇಡೀ ದಿವಸ ಉಪವಾಸ ಇರ್ತಾರೆ ಅಂದ್ರೆ ನಂಬಿಕೆನೇ ಬರಲ್ಲ. ಅದಂಗೆ ನನಗೆ ಆಗಲ್ಲ ನಿಮಗಾಗತ್ತ ಅಂತ ಕೇಳ್ತಾರೆ. ನನಗೆ ಆಗಲ್ಲ ನಿಮಗಾಗತ್ತೇನು? ನಾನು ನೋಡಿಲ್ವಾ? ಏನಿಲ್ಲ. ಮತ್ತೆ ಎಲ್ಲರೂ ಒಂದೇ. ಹೀಗೆ ಇದು ಬಾಲಿಷ್ಯ. ಆಮೇಲೆ ಕೃಪಣಃ,
ಕ್ರೌರ್ಯದ ಎರಡನೇ ಲೆವೆಲ್ ಏನು ಅಂದ್ರೆ ಕೃಪಾಂ ಪ್ರತಿ ಅನತಿ, ಉತ್ಕಟವಾಗಿ ಬೇರೊಬ್ಬರ ಕೃಪೆಯನ್ನು ಬಯಸುವವ. ಅವನು ಕ್ರೌರ್ಯ ಯಾಕೆ ಅಂದ್ರೆ ನನ್ನ ಜೊತೆಗೆ ಹೋರಾಡಲಿಕ್ಕೆ ಅಂತ ಹೇಳಿ ಅವನ ಶತ್ರುಗಳ ವಿರುದ್ಧ ಇವ್ರನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅವನಿಗೆ ಯಾರೋ ಶತ್ರುಗಳು, ಅವನ ವಿರುದ್ಧ ಹೋರಾಡಿ ಇವನು ವಿಪರೀತ ದಯೆಯನ್ನು ಮರ್ಸಿ ಮಾಂಗರ್, ದಯೆ ಬೇಕು ದಯೆ ಬೇಕು ದಯೆ ಬೇಕು. ಏನು ಹೇಳ್ಕೊತಾನೆ ಅಂದ್ರೆ ಅಯ್ಯೋ ರಾಮ, ಬೇರೆಯವರ ವಿರುದ್ಧ ಚೂ ಬಿಡ್ತಾ ಇರ್ತಾನೆ. ಇದು ಕೃಪಣ. ಇನ್ನು ವರ್ಗ ಪ್ರಶಂಸಿ, ಸಂಪತ್ತು ಮೊದಲಾದ ವರ್ಗಗಳನ್ನು ನಿರಂತರವಾಗಿ ಹೊಗಳುತ್ತಾ ಇರ್ತಾನೆ, ಓಲೈಸ್ತಾ ಇರ್ತಾನೆ. ಒಂದು ವರ್ಗದವರನ್ನ ಉತ್ಕಟವಾಗಿ ಓಲೈಸ್ತಾ ಇರ್ತಾನೆ. ಅದು ಕ್ರೌರ್ಯದ ಎರಡನೇ ಮೊದಲು. ಯಾಕೆ ಅಂದ್ರೆ ಇನ್ನೊಂದು ವರ್ಗದವರನ್ನು ಕೆಳಗಡೆ ತುಳಿತಾನೆ. ವರ್ಗ ಪ್ರಶಂಸಿ. ಆಶ್ರಮ ದ್ವೇಷ ಸಂಕರಿ, ಆಶ್ರಮಗಳನ್ನೇ ಅವನು ದ್ವೇಷ ಮಾಡ್ತಾನೆ. ಆಶ್ರಮ ಅಂದ್ರೆ ಎರಡು, ಋಷಿಗಳನ್ನು ದ್ವೇಷ ಮಾಡೋದು ಅಂತ ಒಂದರ್ಥ, ಇನ್ನೊಂದು ಈ ಆಶ್ರಮದ ವ್ಯವಸ್ಥೆ ಏನಿದೆ, ಗೃಹಸ್ಥ ವಾನಪ್ರಸ್ಥ, ಇದನ್ನೇ ದ್ವೇಷ ಮಾಡ್ತಾನೆ. ಇದ್ಯಾವುದು ಇರಬಾರದು ಅಂತ ಅವನಿಗೆ. ಇದು ಎರಡನೇ ಇತ್ತು. ಇನ್ನು ಹಿಂಸಾ ವಿಕಾರಿ ಸತತಂ ಅವಿಶೇಷ ಗುಣ ಬಹ್ವಲೀಕೋ ಮನಸ್ವೀ ಚ ಲುಬ್ಧೋತ್ಯರ್ಥಂ ಋಷಂ ಸಕೃತ್. ಹಿಂಸಾವಿಕಾರಿ, ಅಯ್ಯೋ ಹಿಂಸೆಯಲ್ಲಿ ಪರಮಾನಂದ. ಅವರಿಗೆ ಒಂದು ಸೈಕಲಾಜಿಕಲ್ ಅನಾಲಿಸಿಸ್ ಆಯಿತು. ಜೈವಿಕ ಅಸ್ತ್ರಗಳನ್ನ ಉಗ್ರಗಾಮಿಗಳು ಯಾಕೆ ಬಳಸೋಲ್ಲ ಅಂತ. ಈಗ ಅದು ಪರಿಸ್ಥಿತಿ ಬದಲಾಗಿ ಮನಸ್ಸು ವಿಕಾರಕ್ಕೆ ಹೋದ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆ ಸೂಯಿಸೈಡ್ ಬಾಂಬನ್ನೇ ಯಾಕೆ ತಗೋತಾರ ಅವರು? ಉಗ್ರಗಾಮಿಗಳಿಗೆ ಜೈವಿಕ ಅಸ್ತ್ರ ಸಿಗತ್ತೆ, ಆದರೆ ಸಾಮೂಹಿಕವಾಗಿ ಮಾಸ್ ಅಸಾಸಿನೇಷನ್, ಅದರಿಂದ ಮಾಸ್ ಡಿಸ್ಟ್ರಕ್ಷನ್ ಇಂದ ಏನೊಂದು ಸುಖ ಅವ್ರಿಗೆ ಸಿಗತ್ತೆ. ವರ್ಣಾಶ್ರಮ ತಗೊಳ್ಬಹುದು ಅಲ್ಲ, ಇಲ್ಲಿ ಯಾವುದೋ ಒಂದು ಪ್ರಶ್ನೆ ಬಂತು. ಇನ್ನು ಮಾಸ್ ಡಿಸ್ಟ್ರಕ್ಷನ್ ನಿಂದ ಆ ನೋವು ಏನು ಪ್ರಕಟವಾಗಿ ಅನುಭವಿಸ್ತಾರೆ, ಅದನ್ನು ನೋಡಿ ಅವ್ರಿಗೊಂದು ಖುಷಿ. ಕೊಚ್ಚಿದಾಗ, ಕತ್ತರಿಸಿದಾಗ, ಚುಚ್ಚಿದಾಗ, ಗುಂಡು ಹೊಡೆಯುವಾಗ ಏನು ಒದ್ದಾಡ್ತಾರಲ್ಲ, ಅದನ್ನು ನೋಡಿ ಅವ್ರ ಖುಷಿ. ಅದೆಲ್ಲ ಹಿಂಸಾವಿಕಾರಿ ಅಂತ. ಹಿಂಸಾವಿಕಾರರು ಅಂತಾನೆ, ಹಿಂಸಾ ವಿಹಾರರು ಅಂತಾನೆ ಕರೀತಾರೆ. ಇನ್ನು ಅವಿಶೇಷ ಗುಣ, ಅವರಿಗೆ ಗುಣವೂ ಒಂದೇ, ದ್ವೇಷವೂ ಒಂದೇ, ಗುಣವೂ ಒಂದೇ, ದುರ್ಗುಣವೂ ಒಂದೇ, ಎಲ್ಲವನ್ನು ಸಮಾನವಾಗಿ ಕಾಣ್ರಿ ಅಂತಾರೆ. ಅದು ನೆಕ್ಸ್ಟ್ ಲೆವೆಲ್. ಯಾಕೆಂದ್ರೆ ಎದುರುಗಡೆ ಇರುವವರ ಗುಣವನ್ನು ಗುರುತಿಸ್ತಾ ಇಲ್ಲ, ದುರ್ಗುಣವನ್ನ ಗುರುತಿಸ್ತಾ ಇಲ್ಲ. ದುರ್ಗುಣವನ್ನು ಗುರುತಿಸದೇ ಇರೋದ್ರಿಂದ ದುರ್ಗುಣಿಗಳಾದವರು ಸದ್ಗುಣಿಗಳನ್ನು ಹಿಂಸೆ ಮಾಡ್ತಾರೆ, ಅದಕ್ಕೆ ಇವರು ಕಾರಣ ಆಗ್ತಾರೆ. ಅದರಿಂದಾಗಿ ನೆಕ್ಸ್ಟ್ ಲೆವೆಲ್ ಕ್ರೌರ್ಯ ಅದು ಒಂದು. ಬಹು ಅಲೀಕ, ಬಹಳ ತಪ್ಪು ತಿಳುವಳಿಕೆ, ಬಹಳ ಸುಳ್ಳು ಮಾತನಾಡುವುದು. ಮನಸ್ವೀಚ, ಮನಸ್ಸು ಬಂದಾಗಿರುವುದು. ಲುಬ್ಧ ಅತ್ಯರ್ಥಂ ರುಚಂ ತಕೃತ್, ವಿಪರೀತ ಲೋಭಿ, ಇವರೆಲ್ಲ ನೃಶಂಸರು. ಇನ್ನು ಧರ್ಮಚೀಲಂ ಗುಣೋಪೇತಂ ಪಾಪ ಇತ್ಯವಗಚ್ಚತಿ ಆತ್ಮಶೀಲೋಪಮಾನೇನ ನ ವಿಶ್ವಸಿತಿ ಕಸ್ಯಚಿತ್. ಧರ್ಮಶೀಲನು ಗುಣನೂ ಆಗಿರುವವನನ್ನ ಪಾಪಿಷ್ಠ ಅಂತ ತಿಳ್ಕೊತಾನೆ. ಯಾಕೆ? ಆತ್ಮಶೀಲೋಪಮಾನೇನ, ಮತ್ತೆ ಯಾರನ್ನು ನಂಬಲ್ಲ. ಏಕೆಂದ್ರೆ ತಾನು ಯಾರಿಗೂ ನಂಬಲಿಕ್ಕೆ ಅರ್ಹ ಅಲ್ಲ ಅಲ್ವಾ, ಅದೇ ರೀತಿ ಅವನು ಯಾರನ್ನೂ ನಂಬಲ್ಲ. ಯಾಕೆ ನಂತರನೇ ಇವನು ಮೋಸ ಮಾಡಬಹುದು ಅಂತ ಅವನು ಅನ್ಕೋತಾನೆ. ಪರೇಶಾಂ ಯತ್ರ ದೋಷ ಸ್ಯಾತ್ ತದ್ಗುಷ್ಯಂ ಸಂಪ್ರಕಾಚಯೇತ್ ಸಮಾನೇಶ್ವಪಿ ದೋಷೇತು ವೃತ್ಯರ್ಥಂ ಉಪಘಾತಯೇತ್. ತನಗೆ ಇರುವ ದೋಷವೇ ಬೇರೊಬ್ಬರಲ್ಲಿ ಇರುತ್ತೆ, ಅದನ್ನು ಬಾಯಿ ತೆರೆದು ಆಡ್ತಾನೆ. ಅನೇಕ ಗುಟ್ಟುಗಳು, ಅದನ್ನ ಎಲ್ಲ ಕಡೆ ಒಡೆಯುತ್ತಾನೆ. ಸಮಾನೇಶ್ವಪಿ ದೋಷೇಶು, ತನ್ನ ತರದ್ದೇ ದೋಷ ಇನ್ನೊಬ್ಬರಿಗಿರುತ್ತೆ. ವೃತ್ಯರ್ಥಂ, ಬದುಕಿಗಾಗಿ, ಉಪಘಾತಯೇ, ಅವರನ್ನು ಹೊಡೆಯಬಹುದು. ಇವನು ಲಂಚ ತಗೋತಾ ಇರ್ತಾನೆ, ಆದರೆ ಅವರ ಲಂಚವನ್ನ
ಪ್ರತಿಭಟಿಸಿ ಮೂಗರ್ಜಿ ಬರೀತಾನೆ. ಸೌತ್ ಪಾಲೆಟರ್ ಯಾರಿಗೂ ಗೊತ್ತಾಗಬಾರದು, ಆದರೆ ವಿಷಯ ಮುಟ್ಟಿರಬೇಕು. ತಥೋಪಕಾರಿಣಂ ಚೈವ ಮನ್ಯತೆ ವಂಚಿತಂ ಪರಂ ದತ್ವಾಪಿ ಚ ಧನಂ ಕಾಲೇ ಸಂತಪತ್ಯುಪಕಾರಿಣೀ. ಉಪಕಾರಿಣೇ, ಉಪಕಾರಿಯನ್ನ ತನಗೆ ಉಪಕಾರ ಮಾಡಿರ್ತಾನಲ್ಲ, ಮೋಸ ಹೋದವ ಅಂತ ಯೋಚನೆ ಮಾಡ್ತಾನೆ. ನಾನು ಅವನು ಮೋಸ ಮಾಡಿಬಿಟ್ಟೆ ಅಂತ ಮಾಡಿರೋದು ಉಪಕಾರ. ಇನ್ನು ಉಪಕಾರಿಗೆ ಹಣವನ್ನು ಕೊಟ್ಟಿರ್ತಾನೆ, ಅಯ್ಯೋ ಯಾಕೆ ಕೊಟ್ಟೆ, ಕೊಡಬಾರ್ದಿತ್ತು ಅಂತ ಆಮೇಲೆ ಅಂದುಕೊಂಡು ಅದಕ್ಕೆ 2 ಸೆಳೆಯುತ್ತಾನೆ. ಭಕ್ಷ್ಯಂ ಪೇಯಮಥೋ ಲೇಶ್ಯಂ ಯದನ್ಯತ್ ಸಾಧು ಭೋಜನಂ ಪ್ರೇಕ್ಷಮಾಣೇಷು ಯೋಷ್ಣೀಯಾತ್ ನೃಶಂಸ ಇತಿತಂ ವಿಧು. ಇದನ್ನು ನಾವು ಮೊದಲೇ ನೋಡಿದ್ವಿ. ವಿಧು ಭಕ್ಷ್ಯ ಪೇಯ ಲೇಹ್ಯ ತನಗೆ ಮಾತ್ರ ಮಾಡಿಸಿಕೊಂಡು ನಿಮಗೆ ಅವ್ರಿಗೆ ಯಾರಿಗೂ ಮಾಡಬೇಡಿ ಅಂತ ಹೇಳಿ ಅವ್ರ ಮುಂದೆ ತಿನ್ನುತ್ತಾನೆ. ಆ ಥರದವರು ಜಗತ್ತಿನಲ್ಲಿ ಇಲ್ಲದೇ ಇಲ್ಲ. ಬ್ರಾಹ್ಮಣೇಭ್ಯ ಪ್ರದಾಯಾಗ್ರೇ ಯಸ್ಸು ಹೃದ್ಭಿಃ ಸಹಾಶ್ನುತೆ ಸಪ್ರೇತ್ಯ ಲಭತೆ ಸ್ವರ್ಗಂ ಇಹ ಚಾತ್ಯಂತಮಶ್ನುತೆ. ದೊಡ್ಡವರಿಗೆ ಕೊಟ್ಟು ಗೆಳೆಯರ ಜೊತೆಗೆ ಉಣ್ಣಬೇಕು. ಏನು ಮಾಡಿರ್ತಾರೆ, ಏನು ಅವು ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಬಂದಾಗ. ಏವಂತೆ ಭರತ ಶ್ರೇಷ್ಠ ನೃಶಂಸಾ ಪರಿಕೀರ್ತಿತಾ ಸದಾ ವಿವರ್ಜನೀಯ ವೈ ಪುರುಷೇಣ ಬುಭೂಷತ. ಅದರಿಂದ ಈ ಕ್ರೌರ್ಯಗಳನ್ನು ಬಿಡಬೇಕು, ಒಳ್ಳೇದಾಗಬೇಕು ಅಂತ ಇದ್ರೆ ಅಂತ ಹೇಳಿ 143ನೇ ಅಧ್ಯಾಯ. ಭೀಷ್ಮ ಕೃತಾರ್ಥೋ ಯಕ್ಷಮಾಣಶ್ಚ ಸರ್ವ ವೇದಾಂತಗಶ್ಚಯ ಆಚಾರ್ಯ ಪಿತೃಭಾರ್ಯಾರ್ಥಂ ಸ್ವಾಧ್ಯಾಯಾರ್ಥಮಥಾಪಿ ವಾ ಏತೇ ವೈ ಸಾಧವೋ ದೃಷ್ಟಾ ಬ್ರಾಹ್ಮಣ ಧರ್ಮ ಭಿಕ್ಷವಃ. ಕೇಳಬಹುದು, ದುಡ್ಡನ್ನ ನಿಮಗೆ ಕೇಳಲಿಕ್ಕೆ ಯಾವಾಗ ಗೊತ್ತು ಅರ್ಹತೆ ಇರುತ್ತೆ? ಯಕ್ಷಮಾಣ, ಯಾಗ ಮಾಡುವಾಗ ಹಣವನ್ನು ಕೇಳಬಹುದು. ಸರ್ವ ವೇದಾಂತಗನಾದರೆ ಹಣವನ್ನು ಕೇಳಬಹುದು. ಗುರುಗಳಿಗಾಗಿ, ತಂದೆಗಾಗಿ, ತಾಯಿಗಾಗಿ, ಹೆಂಡತಿಯ ಆಸೆಯನ್ನು ತೀರಿಸಲಿಕ್ಕೆ, ಸ್ವಾಧ್ಯಾಯಕ್ಕಾಗಿ ಹಣವನ್ನು ಬೇರೆಯವರಲ್ಲಿ ಬೇಡಬಹುದು. ಇದೆಲ್ಲ ಯಾವಾಗ ಆಯಿತು ಅಂದರೆ ಮಹಾಭಾರತದಲ್ಲಿ ಹಿಂದೆ ಇದೆ ಇಲ್ಲ, ಹಿಂದೆಯಲ್ಲಿ ಎಲ್ಲ ಇದೆ. ವಿಶ್ವಾಮಿತ್ರರ ಶಿಷ್ಯ ಒಬ್ಬ ಇದ್ದ. ಅವನು ವಿಶ್ವಾಮಿತ್ರರನ್ನ ಕಾಡಿಬಿಟ್ಟ. ಏನು ಗುರುದಕ್ಷಿಣೆ ಕೊಡ್ಲಿ, ಏನು ಗುರುದಕ್ಷಿಣೆ ಕೊಡ್ಲಿ ಅಂತ. ಅದಕ್ಕೆ ಅವರು 1,000 ಕುದುರೆ ಬೇಕು ನನಗೆ, 1 ಕಿವಿ ಕಪ್ಪಾಗಿರುವ, ಉಳಿದ ಎಲ್ಲ ಭಾಗ ಬಿಳಿಯಾಗಿರುವ 1000 ಕುದುರೆ ತಂದ್ಕೊಡು ಹೋಗಂತಂದ್ಬಿಟ್ಟು. ಏನ್ ಮಾಡೋದು? ಯಾರ ಹತ್ರ ಹೋದ್ರೂ ಇಲ್ಲ. ಕಡೆಗೆ ಯಯಾತಿ ಹತ್ತಿರ ಹೋದ. ಯಯಾತಿಯ ಹತ್ರನೂ ಇಲ್ಲ. ಅವನ ಮಗಳೊಬ್ಳು ಮಾಧವಿ ಅಂತ ಇದ್ಲು. ನೋಡಪ್ಪ, ಇವಳಿಗೆ ಒಂದು ವಿಶಿಷ್ಟವಾದ ವರ ಇದೆ. ಆ ಮಾಧವಿ ಅನ್ನುವವಳು ಒಳ್ಳೆ ಮಗುವನ್ನು ಹೆರ್ತಾಳೆ. ಮಗುವನ್ನು ಹೆತ್ಕೊಂಡ ಮತ್ತೆ ಕನ್ಯೆ ಆಗಿ ಹೋಗ್ತಾಳೆ. ಅದು ಇವಳಿಗೆ ಬಂದಿರುವ ವರ. ನೀವು ಹೋಗಿ ರಾಜರಿಗೆ ಕೊಟ್ಟು ಯಾವ್ಯಾವ ರಾಜರಲ್ಲಿ ಇದೆ ಅದರಿಂದ 1000 ತೆಗೆದುಕೊಳ್ಳಬಹುದು ಅಂತ. ಅದೇ 4 ಜನ ರಾಜರ ಹತ್ತಿರ ಹೋದ. ಅವಳನ್ನು ಕೊಟ್ಟ. ಒಳ್ಳೆ ಮಕ್ಕಳನ್ನು ಪಡೆದು ನನಗೆ ಕೊಡಬೇಕು ಅಂತ ಆ ರಾಜ ಹಾಗೆ ಮಾಡಿದ. ಪ್ರತರ್ಧನ, ಅಷ್ಟಕ, ಶಿಬಿ ಔಷೀನರ, ಆಮೇಲೆ ಸಂತರ್ಧನ ಅಂತ 4 ಜನ ಒಳ್ಳೆ ಮಕ್ಕಳು ಬಂದರು. ಆಮೇಲೆ 800 ಆಯ್ತಲ್ಲ, 200 ಇಲ್ಲ, ವಿಶ್ವಾಮಿತ್ರರಿಗೆ ಕೊಟ್ಟ. ನೋಡಿ, 200 ಕುದುರೆ = ಮಾಧವಿ, ಅದರಿಂದಾಗಿ ಇವಳನ್ನ ನೀವು ಬಳಸಿಕೊಳ್ಳಿ ಅಂತ. ಆಮೇಲೆ ಆ ಮಾಧವಿ ಬಂದ ಮೇಲೆ ಎಲ್ಲ ಕನ್ಯೆ ಆಗಿದ್ಲಲ್ಲ, 1 ವರ್ಷ ಇದ್ದದ್ದು 4 ವರ್ಷ ಕಳಿತು, ಮತ್ತೆ ಕನ್ಯೆ ಆದ್ಲು. ಸ್ವಯಂವರ ಮಾಡ್ತೀನಿ ಇಂದ ಯಯಾತಿ.
ಸ್ವಯಂವರ ಮಾಡಲಿಕ್ಕೆ ಅಂತ ಹೋದಾಗ ಅವಳು ನನಗೆ ಇನ್ನು ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದು ಎದ್ಕೊಂಡು ಕಾಡಿಗೆ ಹೋದ್ಲು. ಯಯಾತಿ ಸತ್ತ ಮೇಲೆ ಸ್ವರ್ಗದಿಂದ ಕೆಳಗಡೆ ಬೀಳುವಾಗ ಇವಳೇ ಅಟೆಂಡ್ ಮಾಡಿದ್ದು, ಮಕ್ಕಳಿಗೆ ಹೇಳಿದ್ದು ಇವಳೇ. ಅಷ್ಟಕ ಪ್ರತರ್ಧನ ವಸುಮನಸ್, ಆಮೇಲೆ ಇದು ಔಶೀನರ ಶಿಬಿ. ಔಶೀನರ ಶಿಬಿ ಮಾಧವಿಯ ಮಗ. ನೋಡು ನನ್ನ ತಂದೆ ಇದು, ಇವರಿಗೆ ನಿನ್ನ ಸದ್ಗುಣಗಳನ್ನು ಅರ್ಪಿಸಿ ಮತ್ತೆ ಸ್ವರ್ಗಕ್ಕೆ ಹೋಗುವಂತೆ ಮಾಡಬೇಕು ಅಂತಂದಾಗ ಅವರು ತಮ್ಮ ಪುಣ್ಯವನ್ನು ಅರ್ಪಿಸಿ ಮತ್ತೆ ಅವನನ್ನು ಸ್ವರ್ಗಕ್ಕೆ ಏರಿಸಿದರು. ಅವತ್ತಿನಿಂದ ತ್ರೀಣಿ ಶ್ರಾದ್ಧೆ ಪವಿತ್ರಾಣಿ ದೌಹಿತ್ರ ಕುತಪಃ ತಿಲಾಹ. ಶ್ರಾದ್ದದಲ್ಲಿ 3 ಪವಿತ್ರ, ಒಂದು ಮಗಳ ಮಗ ಇರಲೇಬೇಕು. ಕುತಪಃ ಭೂಮಿ ಬಿಸಿಯಾಗಬೇಕು. ಕು ಅಂದ್ರೆ ಭೂಮಿ, ತಪ ಅಂತಂದ್ರೆ ಬಿಸಿಯಾಗೋದು. ಭೂಮಿ ಬಿಸಿಯಾಗಬೇಕು ಅಂದ್ರೆ ಬಿಸಿಲು ಏರಿದ್ದಾಗ ಶ್ರಾದ್ದ ಮಾಡಬೇಕು ಅಂತ. ಮಳೆಗಾಲದಲ್ಲಿ ಇಲ್ವಲ್ಲ ಅಂದ್ರೆ ಅದಕ್ಕೆ ಕುತಪ ಅಂದ್ರೆ ಒಂದು ಟೈಮ್. ದಿವಸಸ್ಯ ಅಷ್ಟಮೋ ಭಾಗ ಕುತಪೇತಿ ಪ್ರಕೀರ್ತಿತ ಅಂತ. ಹೀಗಾಗಿ ಕುತಪ, ದರ್ಭೆ, ತಿಲ, ಎಳ್ಳು, ಇವು 3 ಇರಬೇಕು ಅಂತ ಹೇಳ್ತಾರೆ. ಇದು ಮಾಧವಿಯ ಕಥೆ. ನೋಡಿ, ಇಲ್ಲಿ ಗುರುಗಳಿಗೆ ಗುರುದಕ್ಷಿಣೆ ಕೊಡ್ಲಿಕ್ಕಾಗಿ ಅವನು ಎಲ್ಲರನ್ನ ಬೇಡಿಕೊಂಡು ಬಂದ. ತಪ್ಪಾ? ಇಲ್ಲ. ಈ ರೀತಿ ಎಲ್ಲವೂ ಇದೆ, ಬೇಕಾಷ್ಟಿದೆ. ಅದೆಲ್ಲವೂ ಕೂಡ ಅರ್ಹವೇ ಅಂದು ಭೀಷ್ಮಾಚಾರ್ಯ. ಇದನ್ನ ಮಧ್ವಾಚಾರ್ಯರು ಸಂಕ್ಷೇಪ ಮಾಡಿದರೆ, ಶಿಷ್ಯ ಯಾಜ್ಯೋಪಲಬ್ಧ ಇರುವ ವೃತ್ತಿ ಭವೇತ್ ಅಂತ. ಅದರಿಂದ ಏತೇ ವೈಸಾಧವೋ ದೃಷ್ಟಾ ಅಸ್ವೇಭ್ಯೋ ದೇಯಮೇತೇಭ್ಯೋ ದಾನಂ ವಿದ್ಯಾ ಚ ಭಾರತ. ಇವರಿಗೆ ಮಾಡೋದು ದಾನ, ಇಂಥವ್ರಿಗೆ ಕೊಡೋದು ವಿದ್ಯೆ. ದಾನ ಅಂದ್ರೆ ಜ್ಞಾನಿಗಳಿಗೆ ಮಾಡುವಂಥದ್ದು ದಾನ, ಜ್ಞಾನಕ್ಕೆ ಉಪಯೋಗಿಯಾಗಿ ಮಾಡುವಂಥದ್ದು ದಾನ. ಯಾವುದು ದಾನವಲ್ಲ ಅಂದ್ರೆ ನೀವು ಸಹಾಯ ಮಾಡೋದು. ಪಾಶ್ಚಾತ್ಯರೆಲ್ಲಕ್ಕೂ ಕೂಡ ಒಂದು ಆಫರಿಂಗ್ ಅಂತಾರೆ, ಒಂದು ಡೊನೇಷನ್ ಅಂತಾರೆ. ಡೊನೇಷನ್ ದಾನಕ್ಕೆ ಪರ್ಯಾಯ ಪದ ಅಲ್ವೇ ಅಲ್ಲ. ದೀನ ದಲಿತರಿಗೆ ಮಾಡುವುದು ಸಹಾಯವೇ ವಿನಃ ದಾನ ಅಲ್ಲ. ಅದೆಲ್ಲ ಕೆಲವೊಂದು ಸೂಕ್ಷ್ಮಗಳುಂಟು. ಅದರಿಂದ ಅಸ್ವೇಭ್ಯೋ ದೇಯಮೇತೇಭ್ಯೋ ದಾನಂ ವಿದ್ಯಾ ಚ ಭಾರತ ಅನ್ಯತ್ರ ದಕ್ಷಿಣಾಯಾಶ್ಚ ದೇಯಂ ಭರತ ಸತ್ತಮ. ಇನ್ನು ವಿದ್ಯೆಗೆ ವಿದ್ಯೆ ವಿನಿಮಯ ಮಾಡಬಾರದು ಅಂತ ಒಂದು ನಿಯಮ. ಈಗ ಮಾಡಬಹುದು, ವಿದ್ಯೆಗೆ ವಿದ್ಯೆ ವಿನಿಮಯ ಮಾಡಬಹುದು. ಆ ಕಾಲದಲ್ಲಿ ಅದೊಂದು ನಿಯಮ ಇತ್ತು, ವಿದ್ಯೆಗೆ ವಿದ್ಯೆ ವಿನಿಮಯ ಮಾಡಬಾರದು ಅಂತ. ಅದರಿಂದಾಗಿಯೇ ಅರ್ಜುನ ಗಂಧರ್ವನಿಂದ ವಿನಿಮಯವನ್ನ ಇಷ್ಟಪಟ್ಟಿರಲಿಲ್ಲ ಮಾನಸಿಕವಾಗಿ ಅಂತ ಹೇಳ್ತಾರೆ. ಇನ್ನು ಅಕೃತಾನ್ನಂ ನ ವಿಧೀಯತೆ, ದೇವರಿಗೆ ಅರ್ಪಿಸದ ಅನ್ನವನ್ನ ಬೇರೊಬ್ಬರು ಕೊಡಬಾರದು, ಅಂದ್ರೆ ಅರ್ಪಿಸಿಯೇ ಕೊಡಬೇಕು ಅಂತ. ಯಾರಿಗೆ ಎಷ್ಟು ಅಮೂಲ್ಯವಾದದ್ದು ಸಲ್ಲಬೇಕೋ ಅಷ್ಟು ಅಮೂಲ್ಯವಾದದ್ದನ್ನು ಅವರಿಗೆ ಕೊಡಬೇಕು. ಇಲ್ಲ, ಕೆಲಸದವರು ನಮಗೆ ಈಗ ಬೇಡ, ನಮ್ಮ ಮನೆಯಲ್ಲಿ ಇನ್ನು ಕೆಲಸ ಇಲ್ಲ ಅಂದ್ರೆ ಯಸ್ಯ ತ್ರೈವಾರ್ಷಿಕಂ ಭಕ್ತಂ ಪರ್ಯಾಪ್ತಂ ಭೃತ್ಯವಿತ್ತಯೇ ಅಧಿಕಂ ಚಾಪಿ ವಿದ್ಯೇತ ಸಸೋಮಂ ಪಾತುಮರ್ಹತಿ. ಆ ತರಹ ಇವನು ಎಲ್ಲವನ್ನ ಬಿಟ್ಟು ಹೋಗೋದಾದರೆ 3 ವರ್ಷ ಅವನ ಭೃತ್ಯರಿಗೆ ತೊಂದರೆ ಬರಬಾರದು, ಅಷ್ಟು ಅಕ್ಕಿಯನ್ನು ಕೊಟ್ಟು ಬೇಕಾದ್ರೆ ಹೋಗಬಹುದು. ಇವನ ಹತ್ರ ಕೆಲಸ ಮಾಡ್ತಾ ಇರೋರಿಗೆ ಇವನು ಬಿಡಿಸ್ಬೇಕು ಅಂತಂದ್ರೆ 3 ವರ್ಷಕ್ಕಾಗುವಷ್ಟು ಧಾನ್ಯವನ್ನು ಕೊಟ್ಟು, ಹೌದು 3 ವರ್ಷಕ್ಕಾಗುವಷ್ಟು ಧಾನ್ಯವನ್ನು ಕೊಟ್ಟು ಅವನು ಹೇಳ್ಬೇಕಾದ್ರೆ ಹೋಗ್ಬಹುದು. ಯಜ್ಞಶ್ಚೇತ್ ಪ್ರತಿಬದ್ಧ ಸ್ಯಾತ್ ಅಂಶೇನೈಕೇನ ಯಜ್ವನಃ
ಬ್ರಾಹ್ಮಣಸ್ಯ ವಿಶೇಷೇಣ ಧಾರ್ಮಿಕೆ ಸತಿರಾಜನೀ. ಇನ್ನು ಬ್ರಾಹ್ಮಣಸ್ಯ ವಿಶೇಷೇಣ ಧಾರ್ಮಿಕ ರಾಜನಿದ್ರೆ ರಾಜ್ಯದ ಒಂದು ತುಂಡನ್ನು ಕೊಟ್ಟು ಯಜ್ಞವನ್ನು ಆಗುವಂತೆ ಮಾಡಬಹುದು. ಇಷ್ಟು ಇದೆ. ಇನ್ನು ಕ್ಷತ್ರಿಯನು ಹೇಗೆ ಹಣವನ್ನು ತೆಗೆದುಕೊಳ್ಳಬಹುದು, ಆಮೇಲೆ ವೈಶ್ಯನ ಧನಾಗಮ ಹೇಗೆ, ಕಳ್ಳರಿಂದ ದುಷ್ಟರಿಂದ ಹಣವನ್ನು ಹೇಗೆ ವಸೂಲಿ ಮಾಡಬೇಕು ಅಂತ ಅನ್ನೋದೆಲ್ಲ ಮುಂದೆ ಬರುತ್ತೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.